ಎಲ್ಲ ಹೊರಗೆ ಬರುತ್ತೆ. ಈಗ ಇಡೀ ಪ್ರಕರಣದಲ್ಲಿ ಏನು ರೇಣುಕಾಸ್ವಾಮಿ ಸಾವನ್ನು ಅಪ್ಪುವಂತ ಕಡೆ ಕ್ಷಣದಲ್ಲಿ ನಿಮ್ಮ ಮಗ ದರ್ಶನ್ ಅವ್ರಿಲ್ಲ ಜೀವಂತ ಅಂತವ್ರು ಇವತ್ತು ರಾಜಾರೋಷವಾಗಿ ನಾನೇನು ಮಾಡೇ ಇಲ್ಲ ಅನ್ನೋ ತರ ಜೈಲಲ್ಲಿ. ಅದೇನೆ ನನಗೆ ಯಾಕೆ ದುಃಖ ಬರ್ತದೆ ಅಂದರೆ ಅದನ್ನೆಲ್ಲ ನೆನಪಿಸ್ಕೊಂಡು ಬರ್ತದೆ ನನಗೆ. ನಾನು ಎಳ್ಳು ಕಾಳಷ್ಟು ಅವ್ರಿಗೆ ಮಾನವೀಯತೆ ಇಲ್ಲ, ಬೇಡ್ಕೊಂಡಾಗ ಅವ್ರಿಗೆ ಇದು ಮಾಡಿಲ್ಲ. ಅದನ್ನೇ ನಮಗೆ ನಿಜವಾಗ್ಲೂ ನನಗೆ ಅದೇ ಪ್ರತಿ ಕ್ಷಣಕ್ಕೂ ನಾವು ಬರ್ತಾ ಇರೋದು ಅದೇ ಘಟನೆ. ಅವ್ರ ಮುಖಾಂತರ ಇದನ್ನು ಬೈಲಿ ತಂದಿರಿ, ನಿಮಗೆಲ್ಲರೂ ಕೃತಜ್ಞತೆ ನಾವು ಅರ್ಪಿಸ್ತೀವಿ. ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು. ಈ ಘಟನೆ ಏನು ಫೋಟೋ ಬಂದಿದೆ, ವಿಡಿಯೋ ಬಂದಿದೆ, ಇದಕ್ಕೆಲ್ಲ ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳಿಂದ ಆದ್ರೆ ಮಾತ್ರ ನನಗೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ. ಆ ರೀತಿ ಮಾಡ್ತಾರೆ ಸರ್ಕಾರ ಅಂತ ನಂಬಿಕೆನೂ ಇದೆ. ಎಲ್ಲ ಹೊರಗೆ ಬರುತ್ತೆ. ಈಗ ಇಡೀ ಪ್ರಕರಣದಲ್ಲಿ ಏನು ರೇಣುಕಾಸ್ವಾಮಿ ಸಾವನ್ನು ಅಪ್ಪುವಂತ ಕಡೆ ಕ್ಷಣದಲ್ಲಿ ನಿಮ್ಮ ಮಗ ದರ್ಶನ್ ಅವ್ರಿಲ್ಲ ಜೀವಂತ ಅಂತವ್ರು ಇವತ್ತು ರಾಜಾರೋಷವಾಗಿ ನಾನೇನು ಮಾಡೇ ಇಲ್ಲ ಅನ್ನೋ ತರ ಜೈಲಲ್ಲಿ. ಅದೇನೆ ನನಗೆ ಯಾಕೆ ದುಃಖ ಬರ್ತದೆ ಅಂದರೆ ಅದನ್ನೆಲ್ಲ ನೆನಪಿಸ್ಕೊಂಡು ಬರ್ತದೆ ನನಗೆ. ನಾನು ಎಳ್ಳು ಕಾಳಷ್ಟು ಅವ್ರಿಗೆ ಮಾನವೀಯತೆ ಇಲ್ಲ, ಬೇಡ್ಕೊಂಡಾಗ ಅವ್ರಿಗೆ ಇದು ಮಾಡಿಲ್ಲ. ಅದನ್ನೇ ನಮಗೆ ನಿಜವಾಗ್ಲೂ ನನಗೆ ಅದೇ ಪ್ರತಿ ಕ್ಷಣಕ್ಕೂ ನಾವು ಬರ್ತಾ ಇರೋದು ಅದೇ ಘಟನೆ. ಅವ್ರ ಮುಖಾಂತರ ಇದನ್ನು ಬೈಲಿ ತಂದಿರಿ, ನಿಮಗೆಲ್ಲರೂ ಕೃತಜ್ಞತೆ ನಾವು ಅರ್ಪಿಸ್ತೀವಿ. ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು. ಈ ಘಟನೆ ಏನು ಫೋಟೋ ಬಂದಿದೆ, ವಿಡಿಯೋ ಬಂದಿದೆ, ಇದಕ್ಕೆಲ್ಲ ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳಿಂದ ಆದ್ರೆ ಮಾತ್ರ ನನಗೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ. ಆ ರೀತಿ ಮಾಡ್ತಾರೆ ಸರ್ಕಾರ ಅಂತ ನಂಬಿಕೆನೂ ಇದೆ.